ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್. ಸೊ ಗೈಸ್, ನಾನು ಇವತ್ತಿನ ಬ್ಲಾಗ್ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು 6 ಆಗ್ತಾ ಇದೆ, ಆಲ್ಮೋಸ್ಟ್ 6 ಆಗಿದೆ. ಜಸ್ಟ್ ಇವಾಗಿಂದ ಕಾಲೇಜಿಂದ ಬಂದೆ ಗೈಸ್. ಸೊ ಬಂದು ಒಂದು ಡೈಲಿ ಬ್ಲಾಗ್ ಮಾಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಜಸ್ಟ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಹೆಂಗಂತಂದರೆ ಹಸ್ಬೆಂಡ್ ಕೂಡ ಆನ್ ದ ವೇ ಇದ್ದಾರೆ. ಅವ್ರು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಬರೋದಿತ್ತು, ಬಟ್ ಇವತ್ತು ಪಾಪುಗೆ ಸ್ವಲ್ಪ ಆರಾಮಿಲ್ಲ ಗೈಸ್, ಹಾಗಾಗಿ ಬೇಗ ಬರ್ತಿದ್ದಾರೆ. ಬೈಲಿ ಮಗನ, ಹಾಯ್ ಮಾಡು. ಸೊ ಗೊತ್ತಿಲ್ಲ, ಚೆನ್ನಾಗೇ ಇದ್ದ. ಸಡನ್ ಆಗಿ ಮಿಡ್ ನೈಟ್ ಅವ್ನಿಗೆ ಸ್ವಲ್ಪ ಮೈಂಡ್ ಮುಟ್ಟು ನೋಡಿದ್ರೆ ಫುಲ್ ಬಿಸಿ ಬಿಸಿ ಇತ್ತು, ಹಾಗಾಗಿ ನಂಗೆ ಫುಲ್ ಭಯ ಆಗೋಯ್ತು. ಸಿರಪ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟೆ. ಆ್ಯಂಡ್ ಇವಾಗ ಸ್ವಲ್ಪ ಬೆಟರ್ ಬೆಳಗ್ಗೆಯಿಂದ. ಬಟ್ ಆಮೇಲೆ ಲೈಕ್ ನಾನು ಕಾಲ್ ಮಾಡಿ ಕೇಳ್ಕೊತಾ ಇದ್ದೆ ಹೆಂಗಿದ್ದಾನೆ. ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಬಂದ, ಬಟ್ ಹೆಂಗಿದ್ದಾನೆ ಅಂತ ಅತ್ತೆ ಕಾಲ್ ಮಾಡಿ ಕೇಳ್ಕೊತಾ ಇದ್ದೆ. ಬಟ್ ಅವ್ರು ಹೇಳಿದ್ರು, ಅಂದರೆ ಜ್ವರ ಎಲ್ಲ ಏನಿಲ್ಲ, ಬಟ್ ಅವ್ನಿಗೆ ಸ್ವಲ್ಪ ತಲೆಭಾರ ನೆಗಡಿ ಥರ, ಆಮೇಲೆ ಒಂಥರ ಪೇಲ್ ಆಗ್ಬಿಟ್ಟಿದ್ದಾನೆ, ಮಂಗಾಗ್ಬಿಟ್ಟಿದ್ದಾನೆ. ನೋಡಿ, ಅವ್ನು ಆಕ್ಟಿವೇ ಇಲ್ಲ ಇವತ್ತು, ಒಂಥರ ಡಲ್ ಆಗಿಬಿಟ್ಟಿದ್ದಾನೆ. ಈಗಲೂ ಮಲ್ಕೊಂಡಿದ್ದ ಪಾಪ, ಜಸ್ಟ್ ಇವಾಗ ಬಂದ ತಕ್ಷಣ ಎದ್ಬಿಟ್ಟಿದ್ದಾನೆ. ಏನು ಮಾಡಬಾರ್ದು ಬಂಗಾರಿ. ಸೊ ಹಾಗಾಗಿ ಇವತ್ತು ಟ್ಯೂಸ್ಡೇ, ಮಂಗಳವಾರ. ನಾವು ಅವ್ನಿಗೆ ಈ ಥರ ಸ್ವಲ್ಪ ಡಲ್ಲಾಗಿದ್ದಾಗ ಏನು ಮಾಡಿಬಿಡ್ತೀವಿ, ಚಿಕ್ಕ ಪಾಪುಯಿಂದನೂ ಅಷ್ಟೇ, ಇಲ್ಲಿ ನಮಗೆ ಮನೆ ಹತ್ರ ನಿಯರ್ ಬೈ ಒಂದು ಎಲ್ರಿಗೂ ಗೊತ್ತಿರುತ್ತೆ ತಾಯ್ತ ಕಟ್ಸೋದು ಅಂತ. ಸೊ ಅದನ್ನ ಕಟ್ಸ್ಕೊಂಡು ಬರ್ತೀವಿ. ಅಂದರೆ ಜ್ವರ ಗಿರ ಹುಷಾರಿಲ್ಲ ಅಂತಂದರೆ ಫಸ್ಟ್ ಪ್ರಿಯಾರಿಟಿ ಹಾಸ್ಪಿಟಲ್ಲೇ ಆಗಿರುತ್ತೆ. ಬಟ್ ಇವಾಗ ಅವನು ಜ್ವರ ಅಂತೆಲ್ಲ ಏನಿಲ್ಲ, ನಾರ್ಮಲ್ ಆಗಿದ್ದಾನೆ. ಬಟ್ ಸ್ವಲ್ಪ ಯಾಕೋ ಒಂಥರ ಡಲ್ ಆಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಈಗ ಹೋಗಿ ತಾಯ್ತ ಕಟ್ಸ್ಕೊಂಡು ಬರೋಣ. ಮಂಗಳವಾರ, ಸೊ ಒಳ್ಳೆ ದಿನ. ಆ್ಯಂಡ್ ಬಿಟ್ಟರೆ ಶುಕ್ರವಾರ ಕಟ್ಸ್ಬೇಕು, ಡಿಲೇ ಆಗೋಗುತ್ತೆ, ಹೋಗ್ಬಿಟ್ಟು ಬನ್ನಿ ಅಂತ ಅತ್ತೆ ಅಂದರು. ಸೊ ಹಾಗಾಗಿ ನಾವು ಇವಾಗ ಅಲ್ಲಿಗೆ ಹೋಗಿ ಬರಬೇಕು. ನಾನು ಇನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಫ್ರೆಶ್ ಅಪ್ ಕೂಡ ಆಗಿಲ್ಲ. ಸೊ ಪಾಪು ಇವಾಗ ಎದ್ದ, ಹಸ್ಬೆಂಡ್ ಬರೋದು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟು ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ, ಅವನಿಗೂ ಫ್ರೆಶ್ ಅಪ್ ಮಾಡ್ತೀನಿ. ಈಗ ಹೋಗಿ ಅವನಿಗೆ ತಾಯ್ತ ಕಟ್ಸ್ಕೊಂಡು ಬರ್ತೀವಿ ಗೈಸ್. ಅಂದರೆ ಇಲ್ಲಿ ಆಲ್ರೆಡಿ ಒಂದು ತಾಯ್ತ ಇದೆ ಅವನ ಹತ್ರ, ಇದು. ಸೊ ಇದು ಕೂಡ ಅಲ್ಲೇ ಕಟ್ಸಿದ್ದು ನಾವು. ಬಟ್ ರೆಗ್ಯುಲರ್ ಆಗಿ ನಾವು ಹತ್ರ ಫಾಲೋ ಮಾಡಲ್ಲ. ಈ ತರ ಸ್ವಲ್ಪ 3 months 4 months ಈ ತರ ಅಲ್ಲಿಗೆ ಹೋಗ್ತೀವಿ. ಇಲ್ಲ ಅಂದ್ರೆ ಗಾಳಿ ಆಂಜನೇಯ ದೇವಸ್ಥಾನ, ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನೋಡಿರ್ತಾರ. ಸೊ ಅಲ್ಲಿ ಹೋಗಿ ಒಂದ್ ತಾಯ್ತ ಕಟ್ಸ್ಕೊಂಡ್ ಬರ್ತೀವಿ. ಅದು ಸ್ವಲ್ಪ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ ಚಿಕ್ಕ ಪಾಪುಯಿಂದನು. ಸೊ ಹಾಗಾಗಿ ಅದೊಂದು ಇವಾಗ ಎಸ್ ಗೈಸ್ ಇದೆ ಇವಾಗ. ಸೊ ಹಸ್ಬೆಂಡಿಗೆ ವೇಟ್ ಮಾಡ್ತಾ ಇದ್ದೀನಿ. ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಫ್ರೆಶ್ ಅಪ್ ಆಗಿ ಪಾಪುನು ಕರ್ಕೊಂಡು ಹಸ್ಬೆಂಡ್, ನಾನು, ಪಾಪು 3 ಜನ ಹೋಗಿ ನಿಮಗೆ ತೋರಿಸ್ತೀನಿ ಅಲ್ಲಿ ಎಲ್ಲಿ ಸ್ಪಾಟ್ ಅಂತ. ಓಕೆ, ಸೊ ನಿನ್ನ ನಾನು ಹೋಗುವಾಗ ಮೀಟ್ ಆಗ್ತೀನಿ. ಓಕೆ, ಪಾಪುಗೆ ಹಾಲು ಕಾಯಿಸಿ ಕುಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹಾಲು ಕಾಯಕ್ಕಿಟ್ಟೆ. ಇವಾಗ ಆರಕ್ಕಿಟ್ಟಿದ್ದೀನಿ ಅವನಿಗೆ. ಹಾಲು ಕುಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ ಗೈಸ್, ಲೇಟ್ ಆಗಿಬಿಟ್ರೆ. ಸೊ ನಾನೀಗ ಹಾಲು ಕುಡಿಸಿ ಅವನ್ನ ಕರ್ಕೊಂಡು ಅಲ್ಲಿಗೆ ಹೊರಡ್ತೀವಿ. ಬನ್ನಿ ಹೋಗೋಣ. ನಾವು ಅಲ್ಲಿ ತಾಯ್ತ ಕಟ್ತಾರೆ ಅಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಂಡ್ ಇಲ್ಲಿ ಹೋಗ್ತಾ ಆನ್ ದ ವೇ ನೀವು ನೋಡ್ಬೋದು ಎಷ್ಟು ಕ್ರೌಡ್ ಇತ್ತು ಗೈಸ್ ಅಂದರೆ. ಸೊ ಆಬ್ವಿಯಸ್ಲಿ ಸುಂಕದಕಟ್ಟೆ ಮಾರ್ಕೆಟ್ ಇದು. ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ಲ, ಸೊ ಫ್ರೈಡೇ ಇರೋದ್ರಿಂದ ಆಲ್ರೆಡಿ ಈಗಾಗಲೇ ಎಲ್ಲ ಹೂವು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ನೀವು ಹಬ್ಬದ ಹಿಂದೆ ಮುಂದೆ ಹೋಗ್ಬಿಟ್ರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ಗಾಡಿ ಹೋಗೋಕ್ಕೂ ಜಾಗ ಇರ್ತಿಲ್ಲ. ನಾರ್ಮಲ್ ರೆಗ್ಯುಲರ್ ಡೇಸಲ್ಲಿ ಇಷ್ಟಿರಲ್ಲ, ತುಂಬ ಖಾಲಿ ಇರುತ್ತೆ ಜಾಗ. ಬಟ್ ಇವಾಗಂತೂ ಫುಲ್ ನೀವು ನೋಡ್ಬೋದು ಎಷ್ಟು ಫ್ರೆಶ್ ಆಗಿತ್ತು ಹೂವು ಅಂತ ಅಂದರೆ. ಸೊ ನಾವು ಹಬ್ಬ ಮಾಡೋದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ತಂದು ಇಟ್ಕೊಂಡು ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ರು ಅತ್ತೆ. ಬಟ್ ಈ ಸರಿ ನಾವು ಹಬ್ಬ ಮಾಡಿಲ್ದಿರೋ ಕಾರಣ ನಾವೇನೂ ತೊಗೊಳಕ್ಕೆ ಹೋಗಿಲ್ಲ. ಸೊ ನೋಡ್ಬೋದು ಎಷ್ಟು ಅಂದರೆ ಎಷ್ಟು ಕ್ರೌಡ್ ಇದೆ ಅಂತ. ಎಲ್ಲ ಥರ ವೆರೈಟೀಸ್ ಹೂ ಸಿಗುತ್ತೆ ಗೈಸಲ್ಲಿ, ಇಂಥ ಹೂ ಸಿಗಲ್ಲ ಅಂತ ಹೇಳಂಗೆ ಇಲ್ಲ, ಅಷ್ಟು ಹೂ ಸಿಗುತ್ತೆ ಅಲ್ಲಿ. ಸೊ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಅಷ್ಟು ಫ್ರೆಶ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಇವಾಗ ಇನ್ನೇನು ಹತ್ರ ಬಂದ್ವಿ. ಅಂದರೆ ಈ ಥರ ತಾಯ್ತ ಕಟ್ಸೋದು ನೀವು ಮೊದಲಿಂದ ರೂಢಿ ಮಾಡ್ದಂಗೆ ಗೈಸ್. ನೀವು ಕೆಲವರು ರೂಢಿ ಪ್ರಾಕ್ಟೀಸ್ ಮಾಡಿರಲ್ಲ ಚಿಕ್ಕ ಮಕ್ಕಳಿಂದನೂ. ಸೊ ನಮ್ಮ ಮನೇಲಿ ಪಾಪು ತುಂಬ ಚಿಕ್ಕವನು ಇರಬೇಕಾದ್ರಿಂದನೂ ನಾವು ಇಲ್ಲೇ ಹಾಕ್ಸ್ತಾ ಇರೋದು. ಅಂದರೆ
ಫಸ್ಟ್ ಪ್ರಿಯಾರಿಟಿ ಹಾಸ್ಪಿಟಲ್ಲೇ ಆಗಿರುತ್ತೆ. ತುಂಬ ಜ್ವರ ಗಿರ ಬಂದಾಗ ಹಾಸ್ಪಿಟಲ್ಗೆ ಹೋಗಿ ಅದಾದ್ಮೇಲೆ ಮನೇಲಿ ಸ್ವಲ್ಪ ದೃಷ್ಟಿ ಅದು ಇದು ತೆಗೆದು ಹಾಕಿ ನೆಕ್ಸ್ಟು ಇದನ್ನ ಹಾಕ್ಸ್ಕೊಂಡ್ ಬರ್ತೀವಿ. ಅದೇನೋ ಒಂಥರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಈ ಬಾಲಗ್ರಹ ಅಂತ ಆಗ್ತಾ ಇರುತ್ತೆ, ಮಕ್ಳಿಗೆ ದೃಷ್ಟಿ ಆಗ್ತಾನೆ ಇರುತ್ತೆ. ಹಂಗಾಗಿ ಈ ತರ ತಾಯ್ತ ಕಟ್ಸೋದ್ರಿಂದ ಸ್ವಲ್ಪ ಬಾಲಗ್ರಹ ಎಲ್ಲ ಹೋಗುತ್ತೆ, ಆಮೇಲೆ ದೃಷ್ಟಿ ಹೋಗುತ್ತೆ. ಅವಾಗ ಸ್ವಲ್ಪ ಆರಾಮಾಗ್ತಾರೆ. ನೀವು ಎಷ್ಟೇ ಮೆಡಿಕೇಶನ್ ಕೊಟ್ರು ಕೆಲವು ಟೈಮಲ್ಲಿ ಅವರು ಆಕ್ಟಿವ್ ಆಗಿರಲ್ಲ. ಸೊ ಅಂತ ಟೈಮಲ್ಲಿ ಈ ಥರದ್ದನ್ನ ಟ್ರೈ ಮಾಡಿದ್ರೆ ಸ್ವಲ್ಪ ಬೇಗ ಅವ್ರು ಹುಷಾರಾಗ್ಬಿಡ್ತಾರೆ. ಸೊ ನಿಮ್ಗೆ ನಾನು ತೋರಿಸ್ತೀನಿ ಎಷ್ಟು ಕ್ರೌಡ್ ಇರುತ್ತೆ ಅಂತ. ಅದು ಮಂಗಳವಾರ ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಅಲ್ಲಿ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗಲ್ಲ ಅನ್ಸುತ್ತೆ ಗೈಸ್, ಬಿಕಾಸ್ ಅಲ್ಲಿ ಅಲೋ ಇರಲ್ಲ. ಸೊ ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲೇ ತಾಯ್ತ ಕಟ್ಟೋದು. ಎಷ್ಟು ಜನ ಇದ್ದಾರೆ ಆಲ್ರೆಡಿ. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ನಾವು ಜಸ್ಟ್ ಇವಾಗ ಮನೆಗೆ ಬಂದ್ವಿ ಗೈಸ್. ನಾವು ಹೋಗಿದ್ದು 6:30 ಹಂಗೆ, ಈಗ ರಿಟರ್ನ್ ಆಗಿದ್ದು ಇವಾಗ ಟೈಮ್ ಬಂದು 8:30, 2 hours. ಸೊ ನಾನು ಅಲ್ಲಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಕ್ಲಿಪ್ಪಿಂಗ್ಸ್ ತಗೊಳಕ್ ಬಿಡಲ್ಲ. ಹಾಗಾಗಿ ನಾನು ಅಲ್ಲಿ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಪಾಪಕ್ಕೆ ತಾಯ್ತ ಕಟ್ಸ್ಕೊಂಡು ಈಗ ಜಸ್ಟ್ ನಾವು ಮನೆಗೆ ಬಂದ್ವಿ. ಆ್ಯಂಡ್ ಪಾಪುಗಳಿದ್ದಾನೆ ಗೈಸ್, ನಾನು ತೋರಿಸ್ತೀನಿ ಅವನ್ನ. ವಿಹಾನ್ ಫೋನ್ ಮಾಡ್ತಿದ್ಯಾ? ಹಾಯ್ ಮಾಡಿಲಿ ಚಿಲ್ಪ. ಅವನು ಕ್ಲೇ ಏನೋ ಕೇಳ್ದಾಗ, ಸೊ ಕ್ಲೇ ತಕ್ಕೊಟ್ವಿ. ಕ್ಲೇಯಲ್ಲಿ ಏನೋ ಅವ್ನು ಮಾಡ್ತಾ ಇದ್ದಾನೆ ಆಟ ಆಡ್ಕೊಂಡು. ಸೊ ಸ್ವಲ್ಪ ಪರವಾಗಿಲ್ಲ ಇವಾಗ. ಡ್ರೆಸ್ ಚೇಂಜ್ ಎಲ್ಲ ಮಾಡಿದೆ ಸ್ವಲ್ಪ ಇವಾಗ. ನಾನು ಅಷ್ಟು ಆರಾಮಾಗಿಲ್ಲ ಪಾಪ ಅದು. ಸೊ ಊಟಕ್ಕೆ ಆ್ಯಕ್ಚುಲಿ ಬೇಳೆ ಸಾರು ಅನ್ನ ಕೊಡಕ್ಕೆ ಹೇಳಿದ್ದಾರೆ. ಸ್ವಲ್ಪ ದಿನ ಇಡ್ಲಿ ದೋಸೆ ಎಲ್ಲ ಅವಾಯ್ಡ್ ಮಾಡಿ ಚಪಾತಿ ರೊಟ್ಟಿ ಅಂತ ಕೊಡ್ಬೋದು. ಎಕ್ಸ್ಕ್ಯೂಸ್. ಸೊ ಹಾಗಾಗಿ ಸ್ವಲ್ಪ ಆ ಥರ ಐಟಮ್ಸ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಬೇಕ್ರಿ ಐಟಮ್ಸ್ ಎಲ್ಲ ಜಾಸ್ತಿ ಕೊಡಬಾರ್ದು, ಹಿಂಗೆಲ್ಲ ಹೇಳಿದ್ದಾರೆ. ಸೊ ಅಷ್ಟೇ ಗೈಸ್, ಇವಾಗ ಅವನಿಗೆ ಊಟ ಮಾಡಿಸ್ಬೇಕು ನಾನು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಅಡುಗೆ ಏನೂ ಮಾಡಿಲ್ಲ ಗೈಸ್. ಯಾಕೆ ಅಂತಂದರೆ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಯಾರೋ ನನ್ನ ವ್ಲಾಗ್ ನೋಡಿದ್ರು ಅವ್ರಿಗೆಲ್ಲ ಹೇಳಿದ್ದೆ ನಾನು. ಅಂದರೆ ನಮ್ಮ ಚಿಕ್ಕ ಮಾವಂದು ಕಾರ್ಯ ಇದೆ ಅಂತ. ಸೊ ಕಾರ್ಯ ಇರೋದು ನಾಳೆನೆ, ಅಂದರೆ ಬುಧವಾರ 19. ಸೊ ಹಾಗಾಗಿ ಮಾಡ್ಕೊಡ್ತೀನಿ. ಹಾಗಾಗಿ ನಾಳೆ ಕಾರ್ಯ ಇರೋದು. ಸೊ ಇವತ್ತು ಸಂಜೆ ರಾತ್ರಿಯಿಂದನೇ ಎಲ್ರಿಗೂ ಇಲ್ಲೇ ಊಟ ಅಂತ ಹೇಳಿದ್ದಾರೆ. 1 ನಿಮಿಷ ಮಗ್ನೆ. ಸೊ ಹಾಗಾಗಿ ಇಲ್ಲೇ ಊಟ ಅಂತ ಹೇಳಿದ್ದಾರೆ ರಾತ್ರಿ. ಪೆಂಡಲೆಲ್ಲ ಹಾಕಿದ್ದಾರೆ ಆಲ್ರೆಡಿ. ಸೊ ನಾವೀಗ ಊಟಕ್ಕೆ ಅಲ್ಲೇ ಹೋಗ್ಬೇಕು. ಇಲ್ಲೇ ಗೈಸ್, ಲೈಕ್ ಕೆಳಗಡೆ ಪಕ್ಕದ ಮನೆನೇ, ತುಂಬ ಏನು ದೂರ ಅಲ್ಲ. ಸೊ ಪಾಪುಗೆ ನೋಡ್ತೀನಿ, ರಸಮ್ ಏನಾದರೂ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಈಗ ಅವನಿಗೆ. ಹಸ್ಬೆಂಡ್ ಇವಾಗ ನೋಡ್ಕೊಂಡು ಬರ್ತೀನಿ, ಸ್ವಲ್ಪ ಸಾಂಬಾರು ಅನ್ನ ತೊಗೊಂಡು ಬರ್ತೀನಿ ಬೌಲ್ಗೆ ಹಾಕ್ಕೊಂಡು. ಬಿಕಾಸ್ ಅಲ್ಲೆಲ್ಲ ಬೇಡ ರೋಡಲ್ಲಿ. ಒಂಥರ ದೃಷ್ಟಿ ಆದಂಗೆ ಆಗ್ಬಿಟ್ಟಿದೆ ಗೈಸ್ ಅವನಿಗೆ. ಚಿಕ್ಕ ಪಾಪುಯಿಂದನೂ ಅಷ್ಟೇ, ಗೊತ್ತಿಲ್ಲ, ಅವನಿಗೆ ತುಂಬ ದೃಷ್ಟಿ ಆಗುತ್ತೆ. ಸೊ ತುಂಬ ಅಂದರೆ ತುಂಬ ದೃಷ್ಟಿ ಆಗುತ್ತೆ ಅವನಿಗೆ ಚಿಕ್ಕವನಿಂದನೂ. ಹೊಸದಲ್ಲ ಅದು. ಸುಮ್ಮನೆ ಸ್ವಲ್ಪ ಜಾಸ್ತಿ ಆಟ ಆಡ್ದ, ಮಾತಾಡ್ದ, ನಕ್ಬಿಟ್ಟ ಅಂತಂದ್ರೆ ಅಷ್ಟಕ್ಕೆ ದೃಷ್ಟಿ ಆಗ್ಬಿಡೋದು. ಸೊ ಇವಾಗ್ಲೂ ಹಂಗೇನೆ ಅವನಿಗೆ. ನೆನ್ನೆ ಸ್ವಲ್ಪ ಹೊತ್ತು, ಸುಮಾರು ಹೊತ್ತು ರೋಡಲ್ಲಿ ಆಟ ಆಡ್ತಾ ಇದ್ದ, ನಾವೆಲ್ಲರೂ ಇದ್ವಿ ಕೆಳಗಡೆನೆ. ಸೊ ಹಾಗಾಗಿ ಮಧ್ಯರಾತ್ರಿ ಆಲ್ರೆಡಿ ಜ್ವರ ಸ್ಟಾರ್ಟ್ ಆಗೋಯ್ತು. ಸೊ ಹಿಂಗೆ ಸ್ವಲ್ಪ ತುಂಬಾ ಸೂಕ್ಷ್ಮ ಅವನು. ತುಂಬಾ ಸೂಕ್ಷ್ಮ, ಅದು ತಡ್ಕೊಳಲ್ಲ, ಸಿಕ್ಕಾಪಟ್ಟೆ ಸೆನ್ಸಿಟಿವ್. ಅವ್ರ ಅಪ್ಪನ ತರ ಸ್ವಲ್ಪ ಏನೂ ಪೇನ್ ತಡೆಯಲ್ಲ ಅದು. ಹಂಗಾಗಿ ಇವಾಗ ಸದ್ಯಕ್ಕೆ ಹಂಗ ಊಟ ಮಾಡಿಸ್ಬಿಟ್ಟು, ಏನಾಯ್ತು ಮಗ್ನೆ? ಸೊ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಚೆನ್ನಾಗಿ ವಿಕ್ಸ್ ಎಲ್ಲ ಹಾಕಿ ತಿಕ್ಕಿ ಮಲಗಿಸ್ಬಿಡ್ತೀನಿ. ಅಂಡ್ ನಾಳೆ ಕಾರ್ಯ ಇರೋದ್ರಿಂದ ಕಾಲೇಜಿಗೆ ನಾನು ರಜಾ ಹಾಕೊಂಡಿದ್ದೀನಿ ಗೈಸ್. ಬಿಕಾಸ್ ಅದೇ ಪಾಪುನ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಸ್ವಲ್ಪ ಅದು ಇದು ಎಲ್ಲ ಮಾಡ್ಕೊಳಕ್ ಸರಿ ಆಗುತ್ತೆ. ಸೊ ಹಾಗಾಗಿ ನಾಳೆ ಒಂದಿನ ಲೀವ್ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಅವ್ನು ಆರಾಮಾದ್ರೆ ನಂಗೆ ಅಷ್ಟೇ ಸಾಕು, ರಿಲ್ಯಾಕ್ಸ್ ಅನ್ಸುತ್ತೆ. ಇಲ್ಲಾಂದ್ರೆ ಒಂಥರ ನಂಗೆ ಅದು ಏನ್ ಮಾಡಕ್ಕೂ ಒಂಥರ ಇಂಟ್ರೆಸ್ಟ್ ಬರಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಈಗ ಸದ್ಯಕ್ಕೆ ಅವ್ನಿಗೆ ಊಟ ಮಾಡಿಸಿ ನಿಮ್ಗೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಈ ಜಸ್ಟ್ ನಂದು ಪಾಪದು ಊಟ ಆಯ್ತು ಗೈಸ್. ಇವಾಗ ನಾವು ಮಲ್ಕೊಂಡ್ಬಿಡ್ತೀವಿ. ಅವನಿಗೂ ತುಂಬಾ ಸ್ಟ್ರೈನ್ ಆಗಿದೆ, ಅವನಿಗೂ ಆರಾಮಿಲ್ಲ. ಸೊ ನನಗೂ ಯಾಕೋ ಒಂಥರ ಸಿಕ್ಕಾಪಟ್ಟೆ ನಿದ್ದೆ, ಹೆಡ್ ಏಕ್. ಸೊ ಮಲ್ಕೊಂಡ್ಬಿಡ್ತೀವಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಜಸ್ಟ್ ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿತ್ತು.
ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್ಗೆ ಅಂತ ಹೇಳ್ತಾ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಿದ್ದಾನೆ. ಗುಡ್ ನೈಟ್ ಹೇಳು ಮಗನೆ, ವೆಲ್ಕಮ್ ಬ್ಯಾಕ್ ಅಲ್ಲ. ಆಯ್ತು ಬಿಡು, ಬೇಡ. ಓಕೆ ಗೈಸ್, ಅವ್ರು ಯಾಕೋ ಮೂಡಲಿಲ್ಲ. ಸೊ ಇವಾಗ ಮಲ್ಕೊಳ್ಳೋ ಟೈಮ್ ಮಲ್ಕೊಂಡ್ಬಿಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.